ಏನ್ ಲೈಫಲ್ಲಿ ಹೆಣ್ಮಕ್ಳು ಇದ್ರೇನೇನಾ ಬ್ಯಾಚುಲರ್ಸ್ ಲೈಫ್ಗೆ ಕಲೆ ಬರೋದು? ನಾವೇನ್ ಚಿಕನ್ ಮಟನ್ ಮಾಡ್ಕೊಂಡ್ ತಿನ್ನಲ್ವಾ? ಇವತ್ತು ಹೆಂಗ್ ಮಾಡ್ಕೊಂಡ್ ತಿನ್ನೋದಂತ ನಾನು ತಿಳಿಸ್ಕೊಡ್ತೀನಿ. ಕಾರಲ್ಲಿ ಪೆಟ್ರೋಲ್ ಕಮ್ಮಿ ಇದೆ, 60 ರೂಪಾಯಿದು ಹಾಕ್ಸ್ಬಿಡೋ ಫಸ್ಟ್ ಹೋಗಿ. 60 ರೂಪಾಯಿ ಪೆಟ್ರೋಲ್. ಗಲ್ತೆ ಫುಲ್ ಆಯ್ತಿದೆ ಇರ್ರಿ. ಆಂಟಿ ಬೇಜಾರಾಗ್ಬೋದೇನೋ. ಟಿಪ್ಸ್ ಕೊಡ್ಲಾ? 5 ರೂಪಾಯಿ. ಕೆಲವು ಹುಡುಗಿರಿಗೆ ಈ ಕೊರಿಯನ್ ಹುಡುಗರು ಅಂದ್ರೆ ಇಷ್ಟ ಅಲ್ವಾ? ನಂಗೊಬ್ಬ ತಮ್ಮ ಇದ್ದಾನೆ, ಒಳ್ಳೆ ಹುಡುಗನೇ. ಅವ್ನ ನಂಬರ್ ಹಾಕಿರ್ತೀನಿ, ಅವ್ನ ಅಕೌಂಟ್ಗೆ ಕೊಲಾಬ್ರೇಷನ್ ಮಾಡಿರ್ತೀನಿ. ಹೀರೋ ತರ ಅವನೇ, ಟ್ರೈ ಮಾಡ್ರಿ ಅಣ್ಣ. ಪೀಸ್ ಹೆಂಗಿರ್ಬೇಕಂದ್ರೆ ತಮ್ಮನ್ನ ತೊಡೆ ಇದ್ದಂಗೆ ಇರಬೇಕು. ಮತ್ತು 100 ರೂಪಾಯಿಗೆ ಮಿಕ್ಸ್ ತರಕಾರಿ ತೊಗೊಂಡಿದ್ದೀವಿ, 2 ಕವರಲ್ಲಿ ಇದ್ದಾವೆ. ಚಿಕನ್ ತಂದಿದ್ದಾಯಿತು, ಬೇಯಿಸ್ತಾ ಇದ್ದೀನಿ. ಬಾರಿ ಕಟ್ ಮಾಡಿದ್ದೀನಿ. ನನ್ನ ತಮ್ಮ ತೊಳ್ಕೊಂಬಂದವನೆ, ಡಿಸ್ಟರ್ಬ್ ಮಾಡಿಬಿಡ್ರಿ ಇರ್ರಿ. ಇನ್ನು ಬೆಂದೇ ಇಲ್ಲ ಗುರು, ಅವಾಗಲೇ ತಿನ್ಬೇಕು ಅನ್ನಿಸ್ತೈತೆ. 1-2 ಪೀಸ್ ಹಾಕ್ಕೊಂಡು ತಟ್ಟೆಯಲ್ಲಿ. ಸ್ಮೆಲ್ ಬರ್ತಿಲ್ಲ ಅಂತ ಕೊತ್ತಂಬರಿ ಪಕ್ಕದಲ್ಲಿರೋದು ಕೈಯೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ, ಹಂಗೆ ಮುಚ್ಚಿಬಿಟ್ಟೆ. ಚಿಕನ್ಗೆ ಏನೇನು ಹಾಕಿದ್ದೀನಿ ಅಂದರೆ, ಒಂದು ಪಾತ್ರೆ ತಗೊಂಡು ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ. ಹಾಗೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಗೆ ಮಿಕ್ಸ್ ಮಾಡಿದೆ. ಸ್ವಲ್ಪ ಹೊತ್ತು ಆದಮೇಲೆ ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೆಲ್ಲ ಮಿಕ್ಸ್ ಮಾಡಿದ್ರೆ ಈ ಲಾಸ್ಟಲ್ಲಿ ಈ ಥರ ಬರುತ್ತೆ. ನಾವು ಹೆಣ್ಮಕ್ಳು ಇಲ್ಲ ಅಂದ್ರೂ ಮಾಡ್ಕೊಂಡು ತಿಂತೀವಿ, ಯಾರ ಮೇಲೇನೂ ಡಿಪೆಂಡ್ ಆಗಲ್ಲ ನಾವು. ಹೆಂಗೆ ನಂಗೆ ಗ್ರೂಪ್ ಬಾಯ್.